ನೋಡಿ ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ಕ್ರೀಮಿಯಾಗಿ ಒಳ್ಳೆ ಗ್ರೇವಿ ಇರುವ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಗೀ ರೈಸ್ ಜೊತೆಗೆ ತಿನ್ನೋಕ್ಕೆ. ಚಪಾತಿಗೂ ತಿನ್ಬೋದು, ಯಾವುದ್ರ ಜೊತೆ ಬೇಕಾದ್ರೂ ನಿಮ್ಮಿಷ್ಟ, ನೀವು ಯಾವ ಥರ ತಿಂತೀರಾ ಅದು ನಿಮ್ಮಿಷ್ಟ. ನಾನಿವತ್ತು ಗೀ ರೈಸ್ ಜೊತೆ ಮಾಡ್ತಾಯಿದ್ದೀನಿ. ಏನೇನು ಜೊತೆಗೆ ಬೇಕು ಅನ್ನೋದನ್ನು ಹೇಳ್ತೀನಿ. ಕೊತ್ತಂಬರಿ ಬೀಜ, ಕೆಂಪು ಮೆಣಸಿನಕಾಯಿ ಖಾರಕ್ಕೆ, ಗೋಡಂಬಿ ಇದು ಕಲರಿಗೋಸ್ಕರ, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು, ಏಲಕ್ಕಿ, ಸ್ವಲ್ಪನೇ ಗರಂ ಮಸಾಲೆ, ಇದು ದಾಲ್ಚಿನ್ನಿ ಎಲ್ಲ, ಇದು ಲವಂಗ, ಉಪ್ಪು ಮತ್ತು ಅರಿಶಿನ ಪುಡಿ. ನೋಡಿ, ಕುಡಿಯೋ ನೀರು, ನಮ್ಮದು ಹರ್ಬಲ್ ನೀರು ಕುದಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಪುಡಿ ಹಾಕಿದ್ದೀನಿ. ಕುದೀತಾ ನೀರು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಒಳ್ಳೆ ಡೈಜೆಷನ್ನು ಆಗುತ್ತೆ, ಹೊಟ್ಟೆಗೆ ಏನು ಪ್ರಾಬ್ಲಮ್ಸ್ ಇರಲ್ಲ. ನೋಡಿ, ನಾನು ಆಗಲೇ ನಿಮಗೆ ಮಸಾಲೆ ತೋರಿಸುವಾಗ ಮೆಣಸು ಮತ್ತು ಜೀರಿಗೆ ತೋರಿಸಿರಲಿಲ್ಲ. ಒಂದು ಸ್ಪೂನು, 1 ಟೀ ಸ್ಪೂನು ಮೆಣಸು, 1 ಟೀ ಸ್ಪೂನು ಜೀರಿಗೆನೂ ಈ ಕೊತ್ತಂಬರಿ ಬೀಜದ ಜೊತೆಗೆ ಹಾಕೊಂಡ್ಬಿಟ್ಟು ಹುರಿರಿ. ನೋಡಿ, ಇದನ್ನೆಲ್ಲ ಹುರ್ಕೊಳ್ತೀನಿ. ಈಗ ಮೆಣಸಿನ್ಕಾಯಿ ಹುರಿದಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಹುರಿದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಎಲ್ಲ ಹುರ್ಕೊಂಡೆ, ಎಲ್ಲ ಹುರಿದು ರೆಡಿ ಮಾಡಿಟ್ಟಿದ್ದೀನಿ. ಈಗ ಈರುಳ್ಳಿ, ಗೋಡಂಬಿ ಮತ್ತು ಟೊಮೆಟೊನೂ ಹುರ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಳ್ಳೆ ಒಂದು ಪೇಸ್ಟ್ ಮಾಡ್ತೀನಿ. ಆ ಪೇಸ್ಟು ನಾನು ಈ ಮೊಸರು ಜೊತೆಗೆ ರುಬ್ಬೋದು, ಬೇರೆ ನೀರು ಹಾಕಲ್ಲ. ಈ ಮೊಸರು ಜೊತೆಗೇ ಅದು ಇನ್ ಕೇಸ್ ಸಾಕಾಗಿಲ್ಲ ಅಂದರೆ ಈ ಹಾಲು ಹಾಕ್ತೀನಿ. ಎಷ್ಟೋ ಸಾಕಾಗುತ್ತೆ ಮೊಸರೆ, ಆದರೆ ಸಾಕಾಗಿಲ್ಲ ಅಂದರೆ ಹಾಲು ಹಾಕ್ತೀನಿ. ನಾನು ಈ ಕರಿಗೆ ನೀರು ಆ್ಯಡ್ ಮಾಡಲ್ಲ. ಗೊತ್ತಾಯ್ತಾ? ಇದೊಂಥರ ತಿಕ್ಕಿ ಹೆವಿ ರೆಸಿಪಿ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಮಾಡಿ ನೀವೆಲ್ಲರೂ. ನೋಡಿ, ಟೊಮೆಟೊ, ಈರುಳ್ಳಿ ಹಾಕಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಬ್ರೌನ್ ಆಗ್ತಾಯಿದೆ. ಇದಕ್ಕೆ ನಾನೀಗ ಚಿಕನ್ ಹಾಕ್ತೀನಿ. ಉಪ್ಪು ಇದರಲ್ಲೇ ಹಾಕಿದ್ದೀನಿ. ಈಗ ಇದರಲ್ಲಿ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ನನ್ನ ನೀರು ಕೂಡ ಕುದ್ದಿದ್ದನ್ನು ನಾನು ಆಫ್ ಮಾಡಿಟ್ಟಿದ್ದೀನಿ. ನೋಡಿ, ಕುದೀತು. ನೋಡಿ, ಖಾರ ರುಬ್ಕೊಂಡೆ, ತಿಕ್ಕಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನಾನು ಈರುಳ್ಳಿ, ಟೊಮೆಟೊ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಚಿಕನ್ ಹಾಕಿದ್ದೆ. ಮ್ಯಾರಿನೇಟ್ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ನಲ್ಲ ಪ್ರೀವಿಯಸ್ ಡೇ, ಅದರಿಂದ ಬಿಟ್ಟಿದ್ದು ನೀರಿದು. ನಾನು ನೀರು ಹಾಕಿಲ್ಲ, ಫ್ರಿಜ್ಜಲ್ಲಿಟ್ಟು ತೆಗೆದಿದ್ರಿಂದ ಚಿಕನಿಂದ ನೀರು ಬಿಟ್ಟಿದೆ. ಈಗ ಇದಕ್ಕೆ ನಾನು ಯಾವಾಗಲೂ ಹೇಳೋಂಗೆ, ನಾನು ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಮಾಡುವಾಗ ಅರ್ಧಕ್ಕರ್ಧ ನಿಂತೋಗುತ್ತೆ. ಈಗ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ, ಮಸಾಲೆ ಎಲ್ಲ ಹಾಕಿದೆ. ಈ ಮಿಕ್ಸಿಗೆ ನಾನು ಇಟ್ಟಿದ್ನಲ್ಲ 1 ಕಪ್ ಹಾಲು, ಹಾಲನ್ನ ಮಿಕ್ಸಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಳ್ಳೆ ತಿಕ್ಕ ಗ್ರೇವಿ ಆಗಿಬಿಟ್ಟು ಕರಿ ಆಗುತ್ತೆ. ಆಮೇಲೆ ನಾನು ಸರ್ವ್ ಮಾಡುವಾಗ ತೋರಿಸ್ತೀನಿ. ಚೆನ್ನಾಗಿದ್ದು ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ. ಯಾಕೆಂದರೆ ಹಾಲೆಲ್ಲ ಹಾಕಿರೋದ್ರಿಂದ ಒಡೆದೋಗ್ಬಿಟ್ರೆ ಕಷ್ಟ. ಅದಕ್ಕೆ ಈಗ ಮಸಾಲೆ ಹಾಕಿದ್ಮೇಲೆ ಎಲ್ಲ ರೋಸ್ಟ್ ಮಾಡಿದ ಮಸಾಲೆ ಆಗಿದ್ದರಿಂದ ಮಸಾಲೆ ಬೇಯಬೇಕಂತ ಏನಿಲ್ಲ. ನೋಡಿ, ತಿಕ್ಕ ಗ್ರೇವಿ, ಒಳ್ಳೆ ರಿಚ್ ಗ್ರೇವಿ. ದೋಸೆಗೋ, ರೊಟ್ಟಿಗೋ, ಇಡ್ಲಿಗೋ. ಇವತ್ತು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಜೊತೆಗೆ ಮಾಡೋದು. ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್,
ಈ ಥರ ತಿಕ್ಕ ಗ್ರೇವಿ ಬಂದಿದೆ ನೋಡಿ, ತಿಕ್ಕ ಗ್ರೇವಿ ಗೊತ್ತಾಯ್ತಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳಿತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಆಮೇಲೆ ಸರ್ವ್ ಮಾಡುವಾಗ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ಈರುಳ್ಳಿ, ಗೋಡಂಬಿ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಮತ್ತು ಒಂದು ಸ್ಟಾರ್, ಒಂದೇ ಒಂದು, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ತುಪ್ಪ, ಅಕ್ಕಿ. ನಾನು 3 ಗ್ಲಾಸ್ ಅಕ್ಕಿದು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬಾಣಲೆಯಲ್ಲಿ ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕೋ ಅದು ಹಾಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಅದರ ಜೊತೆಗೆ ಸ್ವಲ್ಪ ಅರ್ಧ ಕೊಬ್ಬರಿ ಎಣ್ಣೆ, ಅರ್ಧ ತುಪ್ಪ ಹಾಕಿದ್ದೀನಿ. ಇದೆಲ್ಲದು ಒಟ್ಟಿಗೆ ಹಾಕ್ತೀನಿ. ಇದನ್ನು ಸ್ವಲ್ಪ ಬ್ರೌನ್ ಮಾಡಿಬಿಟ್ಟು, ತುಂಬ ಬ್ರೌನ್ ಮಾಡಲ್ಲ, ಸ್ವಲ್ಪ ಬ್ರೌನ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ. ನೋಡಿ, ಈ ಥರ ಬ್ರೌನ್ ಆಯಿತು, ಇಷ್ಟು ಸಾಕು. ಈಗ ನಾನು ಅದಕ್ಕೆ ನೀರು ಹಾಕ್ತೀನಿ. ನೋಡಿ, ಚಿಕನ್ನು ಕುಟ್ಟು ಫುಲ್ಲು ಕಂಪ್ಲೀಟ್ ಆಯಿತು. ಅದಕ್ಕೊಂದು ನಾನು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಆಗಿದೆ. ಇದಕ್ಕೆ ಈಗ ನಾನು ನೀರು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಎಷ್ಟಾಗುತ್ತೆ ಅಷ್ಟು ನೀವು ಕಲ್ಲುಪ್ಪು ಹಾಕೋಕ್ಕೆ ಯೂಸ್ ಮಾಡಿ. ಏಕೆಂದರೆ ಈಗ ಎಲ್ರಿಗೂ ಥೈರಾಯ್ಡ್ ಅಂತ ಇದೆ. ಅದರಿಂದ ಕಲ್ಲುಪ್ಪು ಹಾಕಿದಷ್ಟು ನಮಗೆ ರೋಗ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ತಿಳಿತೀನಿ. ಅದರಿಂದ ನೀವುಗಳು ಕಲ್ಲುಪ್ಪನ್ನೇ ಎಷ್ಟಾಗುತ್ತೆ ಅಷ್ಟು ಯೂಸ್ ಮಾಡಿ. ನೋಡಿ, ನೀರು ಕುದೀತು ಚೆಂದಾಗಿ. ಈಗ ನಾನು ಅದರಲ್ಲಿ ಅಕ್ಕಿ ಹಾಕ್ತೀನಿ. ಮಿಕ್ಕಿದೆಲ್ಲ ಹಾಕಿದ್ದೀನಿ. ತುಪ್ಪ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಒಗ್ಗರಣೆನೂ ಹಾಕಿದ್ದೀನಿ. ಇನ್ನೇನು ಹಾಕೋಕ್ಕಿಲ್ಲ. ಅಕ್ಕಿ ಹಾಕ್ಬಿಟ್ಟು ವಿಸಿಲೇನು ಹಾಕ್ತಾಯಿಲ್ಲ. ಒಂದು ಕುದಿ ಬಂದಮೇಲೆ ಚಿಕ್ಕ ಉರಿಲಿ 10 ನಿಮಿಷ ಬೇಯಿಸ್ತೀನಿ. ನೋಡಿ, ಗೀ ರೈಸ್ ಆಯಿತು. ಗೀ ರೈಸ್ ಇಷ್ಟೇ. ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ.